ಯೋಚನೆ ಮಾಡಿ, ನಿಮ್ಮ ಹತ್ರ ಇರೋ 20 ರೂಪಾಯಿನಲ್ಲಿ ನೀವೇನ್ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ? ಒಂದೊಳ್ಳೆ ಕಾಫಿ ಟೀ ಬೇಕು ಅಂತಂದ್ರೆ, ಎಲ್ಲೋ ಚಿಕ್ಕದಾಗ ಆಟೋ ರೈಡ್ ಹೋಗ್ಬೇಕು ಅಂದ್ಕೊಂಡ್ರು ಈ 20 ರೂಪಾಯಿ ಸಾಕಾಗದೆ ಹೋಗಿ. ಎಷ್ಟೋ ಸಾರಿ ಈ 20 ರೂಪಾಯಿ ಖರ್ಚು ಮಾಡೋದಕ್ಕೆ ಎರಡನೇ ಥಾಟ್ ಕೂಡ ಇರೋದಿಲ್ಲ, ಹಾಗೆ ಖರ್ಚು ಮಾಡ್ಬಿಡ್ತೀವಿ. ಇದ್ರ ಬಗ್ಗೆ ಲೆಕ್ಕನೂ ಇಟ್ಕೊಳ್ಳೋದು. ಒಂದು ಎಜುಕೇಶನಲ್ ಎಕ್ಸ್ಪೆರಿಮೆಂಟ್ ಅಂದ್ಕೊಂಡು ನೀವು 2010ರಿಂದ ಇಲ್ಲಿವರೆಗೆ 16 ವರ್ಷಗಳಲ್ಲಿ ಈ 20 ರೂಪಾಯಿ ನಾವು ಲೆಕ್ಕನೇ ಇಲ್ಲದೆ ಪ್ರತಿದಿನ ಖರ್ಚು ಮಾಡ್ತೀವಲ್ಲ, ಅದನ್ನ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೇ ಆಗಿದ್ರೆ ಪ್ರತಿದಿನದ 20 ರೂಪಾಯಿ ತಿಂಗಳಿಗೆ 600 ರೂಪಾಯಿ 16 ವರ್ಷದಲ್ಲಿ ಏನಾಗಿರ್ತಿತ್ತು? ಅದನ್ನ ನಾವು ಕಂಪೇರ್ ಮಾಡೋದಕ್ಕೆ ಸೆಬಿ ರೆಗ್ಯುಲೇಟೆಡ್ ಸೆಕ್ಯೂರಿಟಿ ಅಂದ್ರೆ ಮ್ಯೂಚುವಲ್ ಫಂಡ್, ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಇದು, ಹಾಗೇನೆ ಬಿಟ್ ಕಾಯಿನ್ ಅನ್ರೆಗ್ಯುಲೇಟೆಡ್ ಡಿಜಿಟಲ್ ಅಸೆಟ್, ಇದನ್ನ ಕಂಪೇರ್ ಮಾಡಿ ನೋಡೋಣ. ಒಂದು ವೇಳೆ ನೀವು 600 ರೂಪಾಯಿಯನ್ನ ಪ್ರತಿ ತಿಂಗಳು ಸಿಸ್ಟಮ್ಯಾಟಿಕಲಿ 16 ವರ್ಷಗಳಲ್ಲಿ ಹೂಡಿಕೆ ಮಾಡಿ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ನಿಫ್ಟಿ 50 TRI ಈ ಇಂಡೆಕ್ಸ್ ಮೇಲೆ ನೀವು ಹೂಡಿಕೆ ಮಾಡಿದ್ರೆ 16 ವರ್ಷದಲ್ಲಿ ತಿಂಗಳಿನ 600 ರೂಪಾಯಿ ಇನ್ವೆಸ್ಟ್ಮೆಂಟ್ 4,40,40,000 ರೂಪಾಯಿವರೆಗೆ ಬೆಳ್ಕೊಳ್ಳೋದಕ್ಕೆ ಅವಕಾಶ ಇರ್ತಿತ್ತು. ಅದೇ 600 ರೂಪಾಯಿಯನ್ನ ಪ್ರತಿ ತಿಂಗಳು ನೀವು ಚಿನ್ನದ ಮೇಲೆ ಹೂಡಿಕೆ ಮಾಡಿದ್ರೆ ನಿಮ್ಮ ಹತ್ರ ಈಗ 5,20,000 ರೂಪಾಯಿ ಕಾರ್ಪಸ್ ಇರ್ತಿತ್ತು. ಇಲ್ಲ ರೀ, ನಾನು ರಿಸ್ಕ್ ತಗೊಳ್ತೀನಿ ಅಂತ ಹೈ ರಿಸ್ಕ್ ಇರುವ ಸ್ಮಾಲ್ ಕ್ಯಾಪ್ ಈಕ್ವಿಟಿ ಫಂಡ್ಸ್ ನಿಫ್ಟಿ ಸ್ಮಾಲ್ ಕ್ಯಾಪ್ 250 TRI ಈ ಇಂಡೆಕ್ಸ್ ಮೇಲೆ ನೀವು ಹೂಡಿಕೆ ಮಾಡಿದ್ರೆ ರಿಸ್ಕ್ ಜಾಸ್ತಿನೇ, ಆದ್ರೆ ನಿಮ್ಮ ಹತ್ರ ಈಗ 14 ಲಕ್ಷ ರೂಪಾಯಿ ಇರ್ತಿತ್ತು. ಇದೆಲ್ಲ ರೆಗ್ಯುಲೇಟೆಡ್ ಬಗ್ಗೆ ನಾವು ನೋಡಿದ್ದು, ಇದೆಲ್ಲ ಹಿಸ್ಟಾರಿಕಲ್. ಈ ಹಿಂದೆ 16 ವರ್ಷದಲ್ಲಿ ಹೀಗಾಗಿದೆ, ಮುಂದೆ 16 ವರ್ಷದಲ್ಲಿ ಹೀಗೆ ಆಗುತ್ತಾ? ಯಾರು ಗ್ಯಾರಂಟಿ ಕೊಡೋದಕ್ಕಾಗುದಿಲ್ಲ. ಈಗ ನಾವು ಈ ಅನ್ರೆಗ್ಯುಲೇಟೆಡ್ ಅಸೆಟ್ ನ ಬಗ್ಗೆ ಮಾತಾಡೋಣ. 600 ರೂಪಾಯಿಯನ್ನ ನೀವು ಎಜುಕೇಶನ್ ಎಕ್ಸ್ಪೆರಿಮೆಂಟ್ ಅಂದ್ಕೊಂಡು ಬಿಟ್ ಕಾಯಿನ್ ಮೇಲೆ 2010ರಿಂದ ಹೂಡಿಕೆ ಮಾಡಿದ್ರೆ ಆ ಕಾಂಪೌಂಡಿಂಗ್ ನಿಮ್ಮ ಹತ್ರ ಇರೋ ಈ 10-20 ರೂಪಾಯಿಯನ್ನು ಕೂಡ 1,000 ಕೋಟಿ ರೂಪಾಯಿಗಿಂತ ಹೆಚ್ಚು ಮೊತ್ತದ ಒಂದು ಕಾರ್ಪಸ್ ಆಗಿ ಕಳೆದ 14 ವರ್ಷದಲ್ಲಿ ಬೆಳೆಸೋದಕ್ಕೆ ಅವಕಾಶ ಇರ್ತಿತ್ತು. 2010ರಲ್ಲಿ ನೀವು ಹೂಡಿಕೆ ಮಾಡಿದ್ರೆ. ನಾವ್ ಇಷ್ಟೊತ್ತು ಮಾತಾಡಿದ್ವಲ್ವಾ ಈ ಮ್ಯಾಥಮ್ಯಾಟಿಕಲ್ ಫಿಗರ್ 1,000 ಕೋಟಿ ಮೊತ್ತದ ಕಾರ್ಪಸ್ ಅಂತ, ಇದನ್ನ ಅನ್ರಿಪೀಟಬಲ್ ಹಿಸ್ಟಾರಿಕಲ್ ಅನಾಮಲಿ ಅಂತಾರೆ. ಅಂದ್ರೆ ಭವಿಷ್ಯದಲ್ಲಿ ಈ ತರ ಆಗುತ್ತೆ ಅಂತ ಯಾರೂ ಗ್ಯಾರಂಟಿ ಕೊಡೋದಕ್ಕಾಗೋದಿಲ್ಲ. ಈ ಹಿಂದೆ ಆಗಿದೆ, ಮುಂದೆ ಆಗದೆ ಇರಬಹುದು ಅಂತ. ಈ ಹಿಂದೆ ಹೀಗೆ ಬಿಹೇವ್ ಮಾಡಿದೆ ಬಿಟ್ ಕಾಯಿನ್ ಅನ್ನೋ ಕಾರಣಕ್ಕೆ ಮುಂದೆ ಕೂಡ ಹೀಗೆ ಆಗತ್ತೆ ಅನ್ನೋದರ ಗ್ಯಾರಂಟಿ ಯಾರು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ಇದು ರೆಗ್ಯುಲೇಟೆಡ್ ಇನ್ಸ್ಟ್ರೂಮೆಂಟ್ ಅಲ್ಲ. ಸೆಬಿನೋ RBI ಇದರ ರೆಗ್ಯುಲೇಟ್ ಮಾಡೋದಿಲ್ಲ. ಇದೊಂದು ಅನ್ರೆಗ್ಯುಲೇಟೆಡ್ ಹೈಲಿ ವಾಲಟೈಲ್ ಡಿಜಿಟಲ್ ಅಸೆಟ್. ಇದರಲ್ಲಿ ನಿಮ್ಮ ಸಂಪೂರ್ಣ ಇನ್ವೆಸ್ಟ್ಮೆಂಟ್ ಅನ್ನ ಕಳ್ಕೊಳ್ಳೋ ಅಪಾಯ ಇರುತ್ತೆ. ಅದ್ರ ಬಗ್ಗೆ ನಿಮ್ಗೆ ಎಚ್ಚರಿಕೆ ಇರಲಿ. ಇದು ಪ್ಯೂರ್ಲಿ ಎಜುಕೇಶನ್ ಪರ್ಪಸ್ಗೆ, ಇದು ಯಾವುದೇ ತರದ ಹೂಡಿಕೆಯ ರೆಕಮೆಂಡೇಶನ್ ಅಲ್ಲ. ನಿಮ್ಮ ಫಿನಾನ್ಷಿಯಲ್ ಅಡ್ವೈಸರ್ ಅನ್ನ ಕೇಳಿ ಅವರು ನಿಮ್ಗೆ ಅಪ್ರೂವ್ ಮಾಡಿ ನೀವಷ್ಟು ರಿಸ್ಕ್ ಅನ್ನ ತಗೊಳ್ಬಹುದು ಅಂದ್ರೆ ಮಾತ್ರ ಮುಂದುವರಿರಿ. ಈಗ ಒಂದು ಟೇಬಲ್ ಇದೆ ನೋಡಿ. ಕಳೆದ 14 ವರ್ಷಗಳ ಮೈಕ್ರೋ ಇನ್ವೆಸ್ಟ್ಮೆಂಟ್ ಎಷ್ಟರ ಮಟ್ಟಿಗೆ ಕಾರ್ಪಸ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಸಾಧ್ಯ ಆಗಿರ್ತಿತ್ತು ಅನ್ನೋದರ ರಿಯಾಲಿಟಿ ಚೆಕ್ ಇದು. ದಿನದ 20 ರೂಪಾಯಿ, ತಿಂಗಳಿನ 600 ರೂಪಾಯಿ, 2010ರಿಂದ 2026 ಈ ಕ್ಷಣದವರೆಗೆ ಹೂಡಿಕೆ ಮಾಡಿದ್ರೆ ಅಂತ. ನೀವು ಒಂದು ವೇಳೆ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಫಂಡ್ ನಲ್ಲಿ ಹೂಡಿಕೆ ಮಾಡಿದ್ರೆ ನಿಮ್ಮ ಓವರ್ ಆಲ್ ಇನ್ವೆಸ್ಟ್ಮೆಂಟ್ ತಿಂಗಳಿಗೆ 600 ರೂಪಾಯಿ ಅಂದ್ವಲ್ಲ, ಅದು 1,15,000 ಆಗಿರ್ತಿತ್ತು. ನಿಫ್ಟಿ 50 TRI ನಲ್ಲಿ ನೀವು ಹೂಡಿಕೆ ಮಾಡಿದ್ರೆ 4,42,000 ಆಗಿರ್ತಿತ್ತು. ಅಂದ್ರೆ ನಿಮ್ಮ ಹೂಡಿಕೆ 3.8 ಪಟ್ಟು, ಹತ್ತತ್ರ 4 ಪಟ್ಟು ಬೆಳೆದಿರ್ತಿತ್ತು. ನೀವು ಒಂದು ವೇಳೆ ಚಿನ್ನದಲ್ಲಿ ಹೂಡಿಕೆ ಮಾಡಿದ್ರೆ ನಿಮ್ಮ ಹೂಡಿಕೆ ಸೇಮ್ 1,15,000. ಆದ್ರೆ ಡೊಮೆಸ್ಟಿಕ್ ಗೋಲ್ಡ್ ಬುಲಿಯನ್ ಸ್ಪಾಟ್ ಅಂತ ನಾವು ನೋಡ್ಕೊಂಡ್ರೆ ಆ ಅಸೆಟ್ ಮೇಲೆ ನೀವು ಹೂಡಿಕೆ ಮಾಡಿದ್ರೆ 4.5 ಪಟ್ಟು, ಅಂದ್ರೆ ನಿಮ್ಮ 1,15,000 5,28,000ಕ್ಕೆ ಬೆಳ್ಕೊಂಡಿರ್ತಿತ್ತು. ನೀವು ಬೆಳ್ಳಿ ಮೇಲೆ ಹೂಡಿಕೆ ಮಾಡಿದ್ರೆ 1,15,000 7.5 ಲಕ್ಷಕ್ಕೆ ಬೆಳ್ಕೊಂಡಿರ್ತಿತ್ತು. ಡೊಮೆಸ್ಟಿಕ್ ಸಿಲ್ವರ್ ಸ್ಪಾಟ್ ಅನ್ನೋ ಅಸೆಟ್ 6.5 ಪಟ್ಟು ನಿಮ್ಮ ಅಸಲಿಗಿಂತ ಹೆಚ್ಚು ಬೆಳ್ಕೊಂಡಿರ್ತಿತ್ತು. ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ನಿಮ್ಮ 1,15,000 8,67,000ಕ್ಕೆ ಬೆಳ್ಕೊಂಡಿರ್ತಿತ್ತು. ಯಾವ್ದಪ್ಪ ಅದು ಇಂಡೆಕ್ಸ್ ಅಂದ್ರೆ ನಿಫ್ಟಿ ಮಿಡ್ ಕ್ಯಾಪ್ 150 TRI, ನಿಮ್ಮ ಹಣ 7 ಪಟ್ಟು ಬೆಳೆದಿರ್ತಿತ್ತು. ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ 13,96,000, ಹತ್ತತ್ರ 14 ಲಕ್ಷ. ಇಂಡೆಕ್ಸ್ ಯಾವುದು? ನಿಫ್ಟಿ ಸ್ಮಾಲ್ ಕ್ಯಾಪ್ 250 TRI, 12 ಪಟ್ಟು ನಿಮ್ಮ ಹಣ ಬೆಳೆದಿರ್ತಿತ್ತು 16 ವರ್ಷದಲ್ಲಿ. ಬಿಟ್ ಕಾಯಿನ್ ಮೇಲೆ ನೀವು ಹೂಡಿಕೆ ಮಾಡಿದ್ರೆ, ಒಂದು ಎಕ್ಸ್ಪೆರಿಮೆಂಟ್ ಅಂತ ಹೂಡಿಕೆ ಮಾಡಿದ್ರು 1,15,000 ರೂಪಾಯಿ ನಿಮ್ಮ ಇನ್ವೆಸ್ಟ್ಮೆಂಟ್ 1,000 ಕೋಟಿಗೆ ಬೆಳ್ಕೊಂಡಿರ್ತಿತ್ತು. ಇದು ಅನ್ರಿಪೀಟಬಲ್ ಹಿಸ್ಟಾರಿಕಲ್ ಅನಾಮಲಿ. ನಾನು ಆಗ್ಲೇ ಹೇಳಿದೆ, ಇದೊಂದು ಅನ್ರೆಗ್ಯುಲೇಟೆಡ್ ಅಸೆಟ್. ಪಾಸ್ಟ್ ಪರ್ಫಾರ್ಮೆನ್ಸ್, ಫ್ಯೂಚರ್ ರಿಟರ್ನ್ಸ್ ಅನ್ನ ಯಾವುದೇ ತರ ಗ್ಯಾರಂಟಿ ಮಾಡೋದಿಲ್ಲ. ಇಲ್ಲಿ ನಿಮಗೆ ಕಂಡ VDA ವರ್ಚುವಲ್ ಡಿಜಿಟಲ್ ಅಸೆಟ್ ನ ರಿಟರ್ನ್ಸ್ ಏನಿದೆ, ಇದು ಅರ್ಲಿ ಸ್ಟೇಜು. ಆ ಪ್ರೈಸ್ ಡಿಸ್ಕವರಿ ಯಾರಾದ್ರೂ ಒಬ್ರು ಇದು ಬೆಳೆಯುತ್ತೆ ಅಂತ ಹೂಡಿಕೆ ಮಾಡಿದ್ರೆ ಆಗಿದ್ರೆ
ಈ 16 ವರ್ಷದಲ್ಲಿ ಏನಾಗಿರ್ತಿತ್ತು ಅನ್ನೋದನ್ನ ತಿಳಿಸಿ ಕೊಡೋದಕ್ಕಷ್ಟೇ, ಇದು ಯಾವುದೇ ತರ ಗ್ಯಾರಂಟಿ ಅಲ್ಲ. ಈ ನಂಬರ್ಸ್ ಅನ್ನ ನಾವು ಗಮನಿಸಿದಾಗ ಇದೆಲ್ಲ ನಿಜಕ್ಕೂ ಸಾಧ್ಯನಾ ಅನ್ಸುತ್ತೆ. ಯಾಕೆ ಗೊತ್ತಾ? ತುಂಬಾ ವಾಲಟಿಲಿಟಿ ಇರ್ತಿತ್ತು. ಅಂತಹ ಸಿಚುವೇಶನ್ ಗಳಲ್ಲಿ ಪ್ಯಾನಿಕ್ ಸೆಲ್ಲಿಂಗ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಿರ್ತವೆ. ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಇಷ್ಟು ವರ್ಷ ಕಾದಿದ್ದಾರಲ್ಲ, ಅವರುಗಳು ಎಷ್ಟು ಬಿದ್ದಾಗ್ಲೂ ಹೆದರ್ಕೊಂಡಿಲ್ಲ. ತುಂಬಾ ಎದ್ದಾಗ ಅಯ್ಯೋ ಜಾಸ್ತಿ ಬಂತು ಅಂತ ಮಾರಾಟ ಮಾಡಲಿಲ್ಲ. ಅವರುಗಳು ಬಹಳ ಡಿಸಿಪ್ಲಿನ್ಡ್ ಆಗಿ ಲಾಂಗ್ ಟರ್ಮ್ ಸ್ಟ್ರಾಟಜಿಯನ್ನ ಬಳಸ್ಕೊಂಡ್ರು. ಆ ಸ್ಟ್ರಾಟಜಿ ಏನು? ಅವರು ರೆಗ್ಯುಲರ್ ಆಗಿ ಮೈಕ್ರೋ ಅಮೌಂಟ್ ಅನ್ನ, ನನಗೆ ಬಹಳ ಚಿಕ್ಕ ಅಮೌಂಟ್ ಅಪ್ಪ ಇದು ಅನಿಸುವಂತಹ ಹಣವನ್ನ ಇವರು ಯಾವುದೇ ತರ ಕ್ಯಾಪಿಟಲ್ಗೆ ರಿಸ್ಕ್ ಆಗದ ಹಾಗೆ ಹೂಡಿಕೆ ಮಾಡ್ಕೊಂಡು ಬಂದ್ರು. ಹೀಗಾಗಿ ನೀವು ಸಹ ಈ ತರದ ಇನ್ವೆಸ್ಟ್ಮೆಂಟ್ ನ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರೆ, ನಾನು ಆಟೋಮ್ಯಾಟಿಕ್ ಆಗಿ ನನ್ನ ಅಕೌಂಟ್ ನಿಂದ ಇನ್ವೆಸ್ಟ್ಮೆಂಟ್ ಆಗೋ ತರದ ಪ್ಲಾನ್ ಅನ್ನ ಮಾಡ್ಕೊಳ್ಬೇಕು. ಡಿಜಿಟಲ್ ಎಕ್ಸ್ಚೇಂಜ್ ಟೂಲ್ಸ್ಗಳು, ಈ ಆಟೋ ಇನ್ವೆಸ್ಟ್, ರೆಕರಿಂಗ್ ಬೈ, ಇಂಥವೆಲ್ಲ ಇರ್ತಾವಲ್ವಾ, ಅವುಗಳು ನಿಮ್ಮ ಪರ್ಚೇಸ್ ಅನ್ನ ಆಟೋಮೇಟ್ ಮಾಡ್ಬಿಡುತ್ತೆ. ನೀವು ಪ್ರತಿ ಸತಿ ಟ್ರ್ಯಾಕ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇರೋದಿಲ್ಲ. ಸೊ ಹೇಗೆ ಆಟೋಮೇಟ್ ಮಾಡಬೇಕು ಅದನ್ನ ಟೆಕ್ನಿಕಲಿ ನಾನೀಗ ತಿಳಿಸ್ಕೊಡ್ತೀನಿ. ನೋಡಿ, ಬೈನಾನ್ಸ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಇದೆ. ಇಲ್ಲಿ ನೀವು ಆಟೋಮೇಟೆಡ್ ಆರ್ಡರ್ ಅನ್ನ ಬಹಳ ಚಿಕ್ಕ ಅಮೌಂಟ್ ನಿಂದನೂ ಸ್ಟಾರ್ಟ್ ಮಾಡಬಹುದು. ಎಷ್ಟು ಅಂತಂದ್ರೆ 0.01 USDT. ಏನಿದು USDT? ಇದನ್ನ ಟೆದರ್ ಅಂತ ಕರೀತಾರೆ. ಇದೊಂದು ಸ್ಟೇಬಲ್ ಕಾಯಿನ್. ಈ ಒಂದು ಟೆದರ್ $1 ಎಷ್ಟಿರ್ತದೆ ಅಷ್ಟೇ ಮೌಲ್ಯ ಇರುತ್ತೆ. ಬೈನಾನ್ಸ್ ಅಪ್ಲಿಕೇಶನ್ ಓಪನ್ ಮಾಡಿ ವೆರಿಫಿಕೇಶನ್ ಅದೆಲ್ಲ ಮಾಡಬೇಕಾಗುತ್ತೆ, ನಿಮ್ಮ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಅದೆಲ್ಲ ಆದ ಮೇಲೆ ಕೆಳಗಡೆ ಆಪ್ಷನ್ ಇದೆ ನೋಡಿ, ಹೋಮ್, ಮಾರ್ಕೆಟ್ಸ್, ಟ್ರೇಡ್ ಅಂತೆಲ್ಲ. ಟ್ರೇಡ್ ಅನ್ನೋ ಆಪ್ಷನ್ ಇರುತ್ತೆ. ಕ್ಲಿಕ್ ಮಾಡಿದ್ರೆ ನೋಡಿ USDT 0.01, ನಾನಾಗ್ಲೇ ಹೇಳಿದ್ನಲ್ಲ 10 ರೂಪಾಯಿಗೆ 0.00000016 ಅಷ್ಟು ಬಿಟ್ ಕಾಯಿನ್ ನಿಮಗೆ ಸಿಗುತ್ತೆ ಅಂತ ತೋರಿಸ್ತಾ ಇದೆ. ಒಂದು USDT ಅಂದ್ಕೊಂಡ್ರೆ 0.00001553 ಅಥವಾ 10 USDT ಅಂದ್ಕೊಂಡ್ರೆ 0.0001555 ಇಷ್ಟು ಬಿಟ್ ಕಾಯಿನ್ ನಿಮಗೆ ಸಿಗುತ್ತೆ. ಪ್ರತಿದಿನ, ಪ್ರತಿ ವಾರ, ಪ್ರತಿ ತಿಂಗಳು ನಿಮ್ಮ ಅಕೌಂಟ್ ನಿಂದ ಇದರಲ್ಲಿ ಹೂಡಿಕೆ ಆಗೋ ಹಾಗೆ ನೀವು ಈ ಪ್ಲಾಟ್ಫಾರ್ಮ್ ನಲ್ಲಿ, ಬೈನಾನ್ಸ್ ಪ್ಲಾಟ್ಫಾರ್ಮ್ ನಲ್ಲಿ ಸೆಟ್ ಮಾಡ್ಕೊಳ್ಬಹುದು. ನೀವು ಬೈನಾನ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಆಲ್ರೆಡಿ SIP ಅನ್ನ ಸ್ಟಾರ್ಟ್ ಮಾಡಿದ್ದೀನಿ ಅನ್ನೋದಾದ್ರೆ ಎಲ್ಲಿ ಕಾಣುತ್ತದು? ಕೆಳಗಡೆ ಆಪ್ಷನ್ ಇದೆ ನೋಡಿ, ಹೋಮ್, ಮಾರ್ಕೆಟ್ಸ್, ಟ್ರೇಡ್ ಅಂತೆಲ್ಲ. ರೈಟ್ ಸೈಡ್ ಅಲ್ಲಿ ಅಸೆಟ್ ಅಂತ ಇದೆಯಲ್ಲ, ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಎಷ್ಟು ಹೂಡಿಕೆ ಮಾಡಿದ್ದೀರಿ, ಎಸ್ಟಿಮೇಟೆಡ್ ಟೋಟಲ್ ವ್ಯಾಲ್ಯೂ ಎಷ್ಟು, ಅದೆಲ್ಲ ತೋರಿಸುತ್ತೆ. ಆಡ್ ಫಂಡ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಫಂಡ್ಸ್ ಅನ್ನ ಆಡ್ ಮಾಡೋದಕ್ಕೆ ಅವಕಾಶ ಇದೆ. ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಮಾರ್ಕೆಟ್ಸ್ ಅಂತ. ಕ್ಲಿಕ್ ಮಾಡಿದ್ರೆ ಇಲ್ಲಿರುವಂತಹ ಆಪ್ಷನ್ಸ್, ಯಾವ್ಯಾವ ಅಸೆಟ್ ಗಳಿದ್ದಾವೆ, ಈ ಎಲ್ಲದರ ಬಗ್ಗೆ ತೋರಿಸುತ್ತೆ. ಯಾವ್ಯಾವ ಅಸೆಟ್ ಗಳನ್ನ ಈ ಪ್ಲಾಟ್ಫಾರ್ಮ್ ನಲ್ಲಿ ನಾವು ಟ್ರೇಡ್ ಮಾಡೋದಕ್ಕೆ ಅವಕಾಶ ಇದೆ, ಈ ಎಲ್ಲದರ ಬಗ್ಗೆ ತೋರಿಸುತ್ತೆ. ಈ ಎಲ್ಲ ಆಪ್ಷನ್ಸ್ ಗಳ ಜೊತೆಗೆ ಅಷ್ಟೇ ರಿಸ್ಕ್ ಕೂಡ ಬರುತ್ತೆ ಅನ್ನೋದನ್ನ ತಿಳ್ಕೊಂಡು ಫಿನಾನ್ಷಿಯಲ್ ಅಡ್ವೈಸರ್ ಓಕೆ ಅಂದ್ರೆ ಮಾತ್ರ ನೀವು ಇನ್ವೆಸ್ಟ್ಮೆಂಟ್ ನ ಬಗ್ಗೆ ಆಲೋಚನೆ ಮಾಡಿ. ಮುಂದಿನ ವಿಷಯ ಏನಪ್ಪಾ ಅಂತಂದ್ರೆ, ಆಟೋಮೇಷನ್. ಇದು ಮಾರ್ಕೆಟ್ ನ ರಿಸ್ಕ್ ಜೊತೆಗೆ ಒಂದು ಕಂಪೇರ್ ಮಾಡಿ ನೀವು ನೋಡ್ಬೇಕಾಗುತ್ತೆ. ಏನದು? ಆಟೋಮೇಷನ್ ಅನ್ನೋದು ನಿಮಗೆ ಎಮೋಷನಲ್ ಇಂಪಲ್ಸ್ ಇಲ್ಲದ ಹಾಗೆ ನೋಡ್ಕೊಳ್ಳುತ್ತೆ. ಅಯ್ಯೋ ಜಾಸ್ತಿ ಬಂತು ಮಾರ್ಬಿಡ್ತೀನಿ, ಅಯ್ಯೋ ಬಿದ್ದು ಹೋಯ್ತು, ನಾನು ನನ್ನ ಹಣ ಉಳಿಸ್ಕೊಳ್ಳೋದಕ್ಕೆ ತಕೊಂಡ್ಬಿಡ್ತೀನಿ, ಈ ತರದ ಇಂಪಲ್ಸ್ ಇರೋದಿಲ್ಲ. ಇದು ನಿಮ್ಮ ಎಕ್ಸಿಕ್ಯೂಷನ್ ಅನ್ನ ಸ್ಕೆಡ್ಯೂಲ್ ಮಾಡುತ್ತೆ ಬಿಟ್ರೆ ಮಾರ್ಕೆಟ್ ರಿಸ್ಕ್ ಅನ್ನ ಯಾವುದೇ ರೀತಿ ಸ್ಕೆಡ್ಯೂಲ್ ಮಾಡೋದಿಲ್ಲ. ರಿಸ್ಕ್ ಅನ್ನೋದು ಜಾಸ್ತಿ ಇರ್ತದೆ. ನೀವು ನಿಮ್ಮ ಬಂಡವಾಳವನ್ನ ಕಳ್ಕೊಳ್ಳೋ ಅಪಾಯ ಕೂಡ ಇರ್ತದೆ. ಅದ್ರ ಬಗ್ಗೆ ತಿಳ್ಕೊಳ್ಳಿ. ನೀವು ಯೂಸ್ ಮಾಡ್ಬೇಕಾದ್ರೆ ಫಂಡ್ಸ್ ಅನ್ನ ಹೇಗೆ ನಾವು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಅನ್ನೋದು ನೋಡಿ. ಇದಕ್ಕೆ P2P ಮೆಕ್ಯಾನಿಸಮ್ ಅನ್ನೋದು ಬೇಕಾಗುತ್ತೆ. ಅದೇ ಒಂದು ಸೆಪರೇಟ್ ಟಾಪಿಕ್, ಅದನ್ನ ನಾನು ಇಲ್ಲಿ ಕವರ್ ಮಾಡ್ತಾ ಇಲ್ಲ. ಸೊ ನೀವು ಇಂಡಿಯನ್ ಟ್ಯಾಕ್ಸ್ ರೂಲ್ಸ್ ನ ಜೊತೆಗೆ ನೀವು ಯಾವ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತೀರಿ ಅದು P2P ಲೆಂಡಿಂಗ್ ನಲ್ಲಿ ರಿಜಿಸ್ಟರ್ ಆಗಿದೆ ಅನ್ನೋದನ್ನ ನೋಡ್ಕೊಳ್ಬೇಕಾಗುತ್ತೆ. ಯಾಕೆಂದ್ರೆ ಸೆಕ್ಷನ್ 194S ಅಡಿಯಲ್ಲಿ 1% TDS ನ ಕೂಡ ಈ ತರದ ಪ್ಲಾಟ್ಫಾರ್ಮ್ ಗಳ ಮೇಲೆ ನಮ್ಮ ಕಾನೂನು ಅನ್ನೋದು ಈಗಾಗಲೇ ಚಾರ್ಜ್ ಮಾಡ್ತಾ ಇದೆ. ಅದರ ಬಗ್ಗೆ ಗೈಡ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೀನಿ. ಸೊ ಆ ಲಿಂಕ್ ಅನ್ನ ಬಳಸ್ಕೊಂಡು P2P ಲೆಂಡಿಂಗ್ ಹೇಗೆ ವರ್ಕ್ ಆಗುತ್ತೆ ಈ ಪ್ಲಾಟ್ಫಾರ್ಮ್ ಅಲ್ಲಿ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಳ್ಬಹುದು. ನಿಮಗೆ ಗೊತ್ತಿರಲಿ, ಬೈನಾನ್ಸ್ ಅನ್ನೋದು ಜಗತ್ತಿನ ಅತಿ ದೊಡ್ಡ ಕ್ರಿಪ್ಟೋ ಎಕ್ಸ್ಚೇಂಜ್. 300 ಮಿಲಿಯನ್ಗೂ ಹೆಚ್ಚು ಯೂಸರ್ಸ್ ಪ್ರಪಂಚದಾದ್ಯಂತ ಈ ಪ್ಲಾಟ್ಫಾರ್ಮ್ ಇದ್ದಾರೆ. ಈ ಬೈನಾನ್ಸ್ ಅಪ್ಲಿಕೇಶನ್ ಅನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ತೀರಿ, ಅದಾದ ನಂತರ ವೆರಿಫೈ ಮಾಡ್ತೀರಿ ಅನ್ನೋದಾದ್ರೆ ನಿಮಗೆ 20 USDT ಅಷ್ಟು ವೆಲ್ಕಮ್ ಬೋನಸ್ ನಿಮಗೆ ಸಿಗುತ್ತೆ. ಅದನ್ನು ಪಡ್ಕೊಳ್ಳೋದು ಹೇಗೆ? ಆ ರಿವಾರ್ಡ್ಸ್ ಅನ್ನು ಪಡ್ಕೊಳ್ಳೋದಕ್ಕೆ ವೆರಿಫೈ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಆಡ್ ಮಾಡಿದ್ದೀನಿ. ಬೈನಾನ್ಸ್ ಆಲ್ರೆಡಿ FIU ಮತ್ತೆ IND ಇದು AML ರಿಪೋರ್ಟಿಂಗ್ ಬಗ್ಗೆ, ಅಂದ್ರೆ ಆಂಟಿ ಮನಿ ಲಾಂಡ್ರಿಂಗ್ ರಿಪೋರ್ಟಿಂಗ್ ಬಗ್ಗೆ ಇವರಾಗಲೇ ರಿಜಿಸ್ಟರ್ ಆಗಿದ್ದಾರೆ. ಆದ್ರೂ ಸಹ ಕ್ರಿಪ್ಟೋ ಅಸೆಟ್ಸ್ ಇನ್ನೂ ಸಹ ಸೆಬಿ ಅಥವಾ RBI ನಿಂದ ಯಾವುದೇ ತರ ರೆಗ್ಯುಲೇಷನ್ ಗೆ ಒಳಪಟ್ಟಿಲ್ಲ. ಅದು ನಿಮ್ಮ ಗಮನದಲ್ಲಿ ಇರಬೇಕು. ಒನ್ಸ್ ನೀವು ಫಂಡ್ ಮಾಡಿದಾದ್ರೆ ಈ P2P ಹಾದಿಯನ್ನು ಬಳಸಿಕೊಂಡು ಆಟೋಮೇಟೆಡ್ ರೆಕರಿಂಗ್ ಬೈ ಅಂದ್ರೆ ಕ್ರಿಪ್ಟೋ SIP ನ ಸ್ಟಾರ್ಟ್ ಮಾಡೋದು ಕೆಲವೇ ಸೆಕೆಂಡ್ಗಳ ಕೆಲಸ. ಆದ್ರೂ ಈ ಆಟೋಮೇಷನ್ ಅನ್ನೋದು ನಿಮ್ಮ ಸ್ಕೆಡ್ಯೂಲ್ ಅನ್ನ ಕಂಟ್ರೋಲ್ ಮಾಡುತ್ತೆ, ಮಾರ್ಕೆಟ್ ರಿಸ್ಕ್ ಅನ್ನಲ್ಲ ಅನ್ನೋದು ನೀವು ಗಮನಿಸಬೇಕು.
ಕ್ರಿಪ್ಟೋ ಕರೆನ್ಸಿನಲ್ಲಿ ಮೈಕ್ರೋ ಇನ್ವೆಸ್ಟಿಂಗ್ ಮಾಡೋದನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತಿದ್ದೀನಿ ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿದ್ದೀನಿ. ಈ ಲಿಂಕ್ ಅನ್ನ ನೀವು ಬಳಸ್ಕೊಂಡು ಮುಂದುವರೆದಿದ್ದೇ ಆದ್ರೆ ನಿಮಗೊಂದು ರೆಫರಲ್ ಕಮಿಷನ್ ಸಿಗುತ್ತೆ. ಸೊ ಯಾವುದೇ ತರ ಎಕ್ಸ್ಟ್ರಾ ಕಾಸ್ಟ್ ಅನ್ನು ನೀವು ಪೇ ಮಾಡಬೇಕಾಗಿಲ್ಲ. ಲಿಂಕ್ ಕ್ಲಿಕ್ ಮಾಡಿ ಮುಂದುವರೆದ್ರೆ ಸಾಕಾಗುತ್ತೆ. ನೀವು ಸೈನ್ ಅಪ್ ಆದ ನಂತರದಲ್ಲಿ ಬೈನಾನ್ಸ್ ನ ರಿವಾರ್ಡ್ ಹಬ್ ಅಂತ ಇರುತ್ತೆ, ಅದನ್ನ ಚೆಕ್ ಮಾಡಬೇಕು. ಅಲ್ಲಿ ನೀವು ಬಿಗಿನರ್ ಟಾಸ್ಕ್ ಗಳು ಹೇಗೆ ಒಂದು ಐಡೆಂಟಿಟಿ ವೆರಿಫಿಕೇಶನ್ ಮಾಡೋದು, ನಿಮ್ಮ ಫಸ್ಟ್ ಟ್ರಾನ್ಸಾಕ್ಷನ್ ಅನ್ನು ಸೆಟ್ ಮಾಡೋದು, ಇಂಥದನ್ನ ನೀವು ಮಾಡಿದ್ದೆ ಆದ್ರೆ ಟ್ರೇಡಿಂಗ್ ಫೀ ಅಂತ ಏನಿರ್ತದಲ್ಲ ಅದರ ರಿಬೇಟ್ ವೌಚರ್ ನಿಮಗೆ ಸಿಗುತ್ತೆ. ಸೊ ಓವರ್ ಆಲ್ ಟ್ರೇಡಿಂಗ್ ಕಾಸ್ಟ್ ಏನಿರ್ತದೆ ಅದರ ಭಾರ ನಿಮ್ಮ ಮೇಲೆ ಬರೋದಿಲ್ಲ. ಭಾರತದಲ್ಲಿ ವರ್ಚುವಲ್ ಡಿಜಿಟಲ್ ಅಸೆಟ್ ಅನ್ನೋದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನ ಅಡಿಯಲ್ಲಿ ಬಹಳ ಸ್ಟ್ರಿಕ್ಟ್ ಕಾನೂನಿನ ಅಡಿಯಲ್ಲಿ ಬರುತ್ತೆ. ಇದರಲ್ಲಿ ನೀವೇನೇನು ಗೈನ್ಸ್ ಅನ್ನು ಪಡ್ಕೊಳ್ತೀರಿ ಅದು ಫ್ಲಾಟ್ 30% ಸೆಕ್ಷನ್ 115BBH ಇದರ ಅಡಿಯಲ್ಲಿ ಟ್ಯಾಕ್ಸ್ ಅನ್ನೋದು ಅಪ್ಲಿಕಬಲ್ ಇರ್ತದೆ. ಇದರ ಜೊತೆಗೆ ಸರ್ಚಾರ್ಜ್ ಕೂಡ ಇರ್ತವೆ. ಹಾಗೇನೆ 1% TDS ಸೆಕ್ಷನ್ 194S ನ ಅಡಿಯಲ್ಲಿ ನೀವೇನ್ ಟ್ರಾನ್ಸ್ಫರ್ ಮಾಡ್ತಿರಲ್ಲ ಅದಕ್ಕೆ ಚಾರ್ಜ್ ಮಾಡ್ತಾರೆ. ಒಂದು ವೇಳೆ ಬಿಟ್ಕಾಯಿನ್ ಅಂತ ವರ್ಚುವಲ್ ಡಿಜಿಟಲ್ ಅಸೆಟ್ ನ ಲಾಸ್ಗೆ ನೀವು ಸೆಟ್ ಆಫ್ ಮಾಡೋದಕ್ಕಾಗೋದಿಲ್ಲ. ಸೊ ನೀವು ಇದರಲ್ಲಿ ಹೂಡಿಕೆ ಮಾಡಿದ್ದೆ ಆದ್ರೆ ಇದರ ಬಗ್ಗೆ ನೀವು ಫೈಲಿಂಗ್ ಮಾಡಬೇಕು ಅನ್ನೋದಾದ್ರೆ ನೀವು ಎಕ್ಸ್ಪರ್ಟ್ ಚಾರ್ಟರ್ಡ್ ಅಕೌಂಟೆಂಟ್ ಅನ್ನ ಕನ್ಸಲ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ಈಗ ವಾಲಟಿಲಿಟಿ ಮತ್ತೆ ರಿಸ್ಕ್ ಎಷ್ಟರ ಮಟ್ಟಿಗೆ ಇರ್ತದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ರೆಗ್ಯುಲೇಟೆಡ್ ಈಕ್ವಿಟಿ ಮಾರ್ಕೆಟ್ ಇರ್ತದಲ್ಲ ಅದರ ಎಕ್ಸ್ಪೀರಿಯನ್ಸೇ ಬೇರೆ, ಅದರ ಮಾರ್ಕೆಟ್ ಸೈಕಲ್ಗಳೇ ಬೇರೆ. ಆದ್ರೆ ಈ ಹೈ ರಿಸ್ಕ್ ಅಸೆಟ್ ಬಿಟ್ಕಾಯಿನ್ ಇದೆಯಲ್ಲ ಇದರಲ್ಲಿ ಸಿಕ್ಕಾಪಟ್ಟೆ ಡ್ರಾ ಡೌನ್ ಗಳು ಆಗುವಂತಹ ಚಾನ್ಸಸ್ ಇರ್ತದೆ. ಹಿಸ್ಟ್ರಿಯನ್ನ ಗಮನಿಸಿದ್ರೆ 50% ನಿಂದ 90% ವರೆಗೆ ಕ್ರಿಪ್ಟೋ ಕರೆನ್ಸಿಯ ಮೌಲ್ಯ ಬಿದ್ದು ಹೋಗಿರುವಂತಹ ಉದಾಹರಣೆಗಳಿದ್ದಾವೆ. ಸೊ ಅದರ ಬಗ್ಗೆ ಈಗ ನೋಡೋಣ. 2011ರಲ್ಲಿ 99% ಬಿದ್ದು ಹೋಗಿತ್ತು. ಸೊ ಇದು ಅರ್ಲಿ ಎಕ್ಸ್ಚೇಂಜ್ ಹ್ಯಾಕ್ ಅಂತ ಇದನ್ನ ಕರೀತಾರೆ. $32 ಇದ್ದ ಒಂದು ಬಿಟ್ಕಾಯಿನ್ $0.01 ಬಿದ್ದು ಹೋಗಿತ್ತು. ಅದಾದ ನಂತರದಲ್ಲಿ ಮತ್ತೆ ಅದರ ಪ್ರೈಸ್ ಅನ್ನೋದು ರಿಕವರ್ ಆಗಿದೆ. ಮತ್ತೆ 2013ರಿಂದ 2015ರಲ್ಲಿ 86% ಬಿದ್ದು ಹೋಗಿತ್ತು. ಎಕ್ಸ್ಚೇಂಜ್ ಶಟ್ ಡೌನ್ ಗಳಾಗಿತ್ತು, ಬ್ಯಾಂಕಿಂಗ್ ರಿಸ್ಟ್ರಿಕ್ಷನ್ಸ್ ಇತ್ತು. ಈ ಎಲ್ಲ ಕಾರಣಕ್ಕಾಗಿ ಈ ಬಿಟ್ಕಾಯಿನ್ ನಲ್ಲಿ 86% ನೆಗೆಟಿವ್ ಅನ್ನೋದು ಕಂಡು ಬಂತು. ಮತ್ತೆ 2017-18ರಲ್ಲಿ ಈ 2013-15ರಲ್ಲಿ ಬಿದ್ದು ಮತ್ತೆ ರಿಕವರ್ ಆಗಿದ್ದು ಮತ್ತೆ 80% ಬಿತ್ತು. ಯಾಕೆ? ರಿಟೇಲ್ ಸ್ಪೆಕ್ಯುಲೇಟಿವ್ ಬಬಲ್ ಕೊಲ್ಯಾಪ್ಸ್ ಅಂತ ಅದನ್ನ ಕರೀತಾರೆ. ಗ್ಲೋಬಲ್ ರೆಗ್ಯುಲೇಟರಿ ವಾರ್ನಿಂಗ್ ಆ ಟೈಮಲ್ಲಿ ಇಶ್ಯೂ ಆಗಿತ್ತು. 2020ರಲ್ಲಿ ಕೋವಿಡ್ ಇತ್ತಲ್ಲ ಅಂತ ಟೈಮ್ನಲ್ಲಿ 50% ಬಿದ್ದೋಗಿತ್ತು. ಇದು ಗ್ಲೋಬಲ್ ಲಿಕ್ವಿಡಿಟಿ ಫ್ರೀಸ್ ಅಕ್ರಾಸ್ ಆಲ್ ಮಾರ್ಕೆಟ್ಸ್. ಸ್ಟಾಕ್ ಮಾರ್ಕೆಟ್, ರೆಗ್ಯುಲೇಟೆಡ್ ಸ್ಟಾಕ್ ಮಾರ್ಕೆಟ್ ಕೂಡ ಬಿದ್ದಿತ್ತು. 2021-22ರಲ್ಲಿ 77% ಬಿದ್ದಿತ್ತು. ಈ ರೇಟ್ಗಳು ಹೈಕ್ ಆಗೋದು, ಸೆಂಟ್ರಲೈಸ್ಡ್ ಪ್ಲಾಟ್ಫಾರ್ಮ್ ಫೇಲ್ಯೂರ್ಸ್ ಆಗೋದು ಇಂಥದ್ದೆಲ್ಲ ಆಗಿತ್ತು. ಆ ಕಾರಣಕ್ಕಾಗಿ ಹಿಸ್ಟ್ರಿನಲ್ಲಿ ಈ ರೀತಿ 50ರಿಂದ 90% ವರೆಗೆ ಕ್ರಿಪ್ಟೋ ಕರೆನ್ಸಿಯ ಮೌಲ್ಯ ಬಿದ್ದಿತ್ತು. ಬಟ್ ಮತ್ತೆ ಎಷ್ಟೋ ಪಟ್ಟು ಬೌನ್ಸ್ ಬ್ಯಾಕ್ ಆಗಿರುವಂತಹ ಉದಾಹರಣೆಗಳು ಇದ್ದಾವೆ. ಆಗ್ಲೇ ನಾನು ಹೇಳಿದ್ನಲ್ಲ, ಆದ್ರೆ ಅದು ಅನ್ರಿಪೀಟಬಲ್ ಹಿಸ್ಟಾರಿಕ್ ಅನಾಮಲಿ. ಮತ್ ರಿಪೀಟ್ ಆಗುತ್ತೆ ಅಂತ ಯಾರು ಪ್ರಾಮಿಸ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೇನೆ ನೀವು ಗಮನಿಸಬೇಕಾಗಿರೋದು, ಈ ಹಿಂದೆ ಎಷ್ಟು ಸತಿ ಬಿದ್ದಾಗ್ಲೂ ಕ್ರಿಪ್ಟೋ ಮತ್ತೆ ವಾಪಸ್ ಚೇತರಿಸಿಕೊಂಡಿರೋದಿದೆ. ಆದ್ರೆ ಫ್ಯೂಚರ್ ಅಲ್ಲಿ ಮತ್ತೆ ರಿಕವರ್ ಆಗುತ್ತೆ ಅಂತ ಯಾರೂ ಗ್ಯಾರಂಟಿ ಕೊಡೋದಿಲ್ಲ. ನೀವು ಹಾಕಿದ ಬಂಡವಾಳ ಬಹಳ ವಾಲಟೈಲ್ ಅಸೆಟ್ ನಲ್ಲಿ ಎಕ್ಸ್ಪೋಸ್ ಆಗಿರುತ್ತದೆ. ಏನ್ ಬೇಕಾದ್ರೂ ಆಗ್ಬೋದು. ಪರ್ಮನೆಂಟ್ ಆಗಿ ನಿಮ್ಮ ಹಣ ಕಳ್ಕೊಳ್ಳೋ ಅಪಾಯ ಕೂಡ ಇರುತ್ತೆ. ಮುಂದಿನದು ಈ ಸಿಸ್ಟಮ್ಯಾಟಿಕ್ ಇನ್ವೆಸ್ಟಿಂಗ್ ಅನ್ನೋದಿದೆಯಲ್ಲ, ಇದು ಹೇಗೆ ವಾಲಟಿಲಿಟಿಯನ್ನ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಇದು ಕಾಮನ್ ಫಿನಾನ್ಷಿಯಲ್ ಫ್ರೇಮ್ ವರ್ಕ್. ಏನದು ಅಂತಂದ್ರೆ, ಈಗ ನಾವು ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡಬೇಕಾದ್ರೆ ಪ್ರತಿ ತಿಂಗಳು ಇಷ್ಟು ಅಂತ ಹಾಕೊಂಡು ಹೋಗ್ತೀವಿ. ಮಾರ್ಕೆಟ್ ಜಾಸ್ತಿ ಎದ್ದಿದ್ದಾಗ ನನ್ನ ಹಣಕ್ಕೆ ಕಮ್ಮಿ ಯೂನಿಟ್ ಆಫ್ ಮ್ಯೂಚುವಲ್ ಫಂಡ್ ಸಿಗುತ್ತೆ. ಮಾರ್ಕೆಟ್ ತುಂಬಾ ಬಿದೋಗಿದೆ ಅನ್ಕೊಳ್ಳಿ, ಅವಾಗ ನಾನು ಹಾಕೋ ಸೇಮ್ ಹೂಡಿಕೆನೆ ಅವಾಗ ನನಗೆ ಹೆಚ್ಚು ನಂಬರ್ ಆಫ್ ಯೂನಿಟ್ಸ್ ಗಳು ಸಿಗ್ತವೆ. ಇದನ್ನ ರುಪಿ ಕಾಸ್ಟ್ ಆವರೇಜಿಂಗ್ ಅಂತ ಕರೀತಾರೆ. ಸೊ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ನಲ್ಲಿ ಇದು ಕೆಲಸ ಮಾಡುತ್ತೆ. ಇಲ್ಲಿ ನಮಗೆ ಒಂದು ಟೆನ್ಷನ್ ಫ್ರೀ ಆಗೋದೇನಪ್ಪಾ ಅಂತಂದ್ರೆ, ಮಾರ್ಕೆಟ್ ಎದ್ದಾಗ ಏನ್ ಮಾಡ್ಬೇಕು, ಮಾರ್ಕೆಟ್ ಬಿದ್ದಾಗ ಏನ್ ಮಾಡ್ಬೇಕು, ನಾನು ಬಿದ್ದಾಗ್ಲೇ ತಗೊಳ್ತೀನಿ, 20% ಬಿದ್ದಾಗ ಹೆಚ್ಚು ದುಡ್ಡು ಹಾಕ್ಬಿಡ್ತೀನಿ ಅಂತೆಲ್ಲ ನಾವು ಮಾರ್ಕೆಟ್ ನ ಟೈಮ್ ಮಾಡೋದಕ್ಕೆ ತಗೊಳ್ಳೋ ಸ್ಟ್ರೆಸ್ ಇರ್ತದಲ್ಲ, ಆ ಸ್ಟ್ರೆಸ್ ಇಲ್ಲಿ ಇರೋದಿಲ್ಲ. ನೀವು ಹೈ ಅನ್ನ ಇರ್ಲಿ ಬಿದ್ದಾದ್ರೂ ಇರ್ಲಿ, ನಿಮ್ ಪಾಡಿಗೆ ನೀವು ಹಣವನ್ನ ರೆಗ್ಯುಲರ್ ಆಗಿ ಇನ್ವೆಸ್ಟ್ ಮಾಡ್ತಾ ಹೋಗ್ತೀರಿ. ಸೊ ರುಪಿ ಕಾಸ್ಟ್ ಆವರೇಜಿಂಗ್ ಅನ್ನೋದು ಆಗತ್ತೆ. ಅದ್ರ ಬಗ್ಗೆ ನೀವು ಆಲೋಚನೆ ಮಾಡಬಹುದು. ನೆಕ್ಸ್ಟ್, ನೀವು ಈ ತರದ ಒಂದು ಅಸೆಟ್ ನಲ್ಲಿ ಹೂಡಿಕೆ ಮಾಡ್ತೀರಿ ಅನ್ನೋದಾದ್ರೆ ಕೆಲವು ರೂಲ್ಸ್ ಗಳನ್ನ ತಪ್ಪದೆ ಫಾಲೋ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ಯಾವುದೇ ತರದ ಹೋಗ್ಲಿ ಬಿಡು ಪರವಾಗಿಲ್ಲ ಅನ್ನೋ ತರದ ಕಂಡೀಷನ್ಸೇ ಇಲ್ಲ. ನಾನ್ ನಿಗೋಷಿಯಬಲ್, ನೀವು ಪಾಲಿಸಲೇಬೇಕಿದು. ಏನದು? ಮೊದಲನೇದು ನೋಡಿ, ನಿಮ್ಮ ಹತ್ರ ಇರೋ ಹಣನ ಮಕ್ಕಳ ಸ್ಕೂಲ್ ಫೀಸಿಗೆ ಬೇಕಿತ್ತು, ಮನೆ ಬಾಡಿಗೆ ಕಟ್ಟೋಕೆ ಬೇಕಿತ್ತು, ಎಮರ್ಜೆನ್ಸಿಗೆ ಅಂತ ಇಟ್ಕೊಂಡಿದ್ದು, ರೆಂಟು ಅದನ್ನ ಕಟ್ಟೋಕೆ ಅಂತ ಇಟ್ಕೊಂಡಿದ್ದ ಹಣ ಇದು, ಅಥವಾ ಮಕ್ಕಳ ಹೈಯರ್ ಎಜುಕೇಶನ್ಗೆ ಅಂತ ಒಂದು FD ಮಾಡಿದ್ದೆ,
ಇಂಥ ಹಣವನ್ನೆಲ್ಲ ಈ ತರದ ಅಸೆಟ್ಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ಯೋಚನೆ ಕೂಡ ಮಾಡಬೇಡಿ. ಎರಡನೇದು, ನೀವು ಯಾರ ಹತ್ರನೋ ಸಾಲ ತಗೊಂಡು ಪರ್ಸನಲ್ ಲೋನ್ ತಗೊಳ್ಳೋದು, ಕ್ರೆಡಿಟ್ ಕಾರ್ಡ್ ಇಂದ ತಗೊಳ್ಳೋದು, ಕುಟುಂಬದವ್ರ ಹತ್ರ ಯಾರ ಹತ್ರನೋ ಇಸ್ಕೊಳ್ಳೋದು, ಅಂಥದ್ದನ್ನ ಇಸ್ಕೊಂಡು ಇದಕ್ಕೆ ಹೂಡಿಕೆ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಒಂದ್ ವೇಳೆ ಮಾರ್ಕೆಟ್ ನಲ್ಲಿ ಏರುಪೇರು ಆಯ್ತು ಅಂದ್ಕೊಳ್ಳಿ, ಇಡೀ ದುಡ್ಡಿಗೆ, ನೀವು ಹಾಕಿದ ಅಷ್ಟು ದುಡ್ಡಿಗೆ ಅಪಾಯ ಎದುರಾಗಬಹುದು. ಮತ್ತೆ ನೀವು ಮಲ್ಟಿ ಇಯರ್ ಹೊರೈಸನ್ ಅಂದ್ರೆ ಲಾಂಗ್ ಟರ್ಮ್ಗೆ ಹೂಡಿಕೆ ಮಾಡೋ ಆಲೋಚನೆ ಇಲ್ಲ ಅಂತಂದ್ರೆ ಇದ್ರ ಬಗ್ಗೆ ಯೋಚನೆ ಕೂಡ ಮಾಡಬೇಡಿ. ಯಾಕೆ ಅಂತಂದ್ರೆ ಎಷ್ಟೋ ವರ್ಷಗಳ ಅವಧಿ ಅಂತ ನೋಡ್ಕೊಂಡಾಗ್ಲೇನೆ ಎದ್ರು ಬಿದ್ರು ಇದು ಲಾಭವನ್ನ ಕೊಡುವಂತ ಸನ್ನಿವೇಶಗಳು ಕ್ರಿಯೇಟ್ ಆಗೋದಕ್ಕೆ ಅವಕಾಶ ಇದೆ, ಇಲ್ಲ ಅಂತಂದ್ರೆ ಆಗೋದಿಲ್ಲ. ಸೊ ಅದ್ರ ಬಗ್ಗೆ ನೀವು ಆಲೋಚನೆ ಮಾಡಬೇಕು. ಮತ್ತೆ ನಾಲ್ಕನೇದು, ನಿಮಗೆ ಯಾರಾದ್ರೂ ಬಂದು ಗ್ಯಾರಂಟಿ ರಿಟರ್ನ್ ಅಪ್ಪ ಇಂಥ ವರ್ಚುವಲ್ ಡಿಜಿಟಲ್ ಅಸೆಟ್ ಬಿಟ್ ಕಾಯಿನ್ ನಲ್ಲಿ ಅಂತ ಹೇಳಿದ್ರೆ ಅದನ್ನ ನಂಬೋದಕ್ಕೆ ಹೋಗ್ಬಿಡಿ, ಅಂತದನ್ನ ಅವಾಯ್ಡ್ ಮಾಡಿ. ಯಾರಾದ್ರೂ ಹಂಗೆ ಹೇಳ್ತಾರೆ ಅಂತಂದ್ರೆ ಅದನ್ನ ಅವಾಯ್ಡ್ ಮಾಡ್ಬಿಡಿ. ಯಾಕೆ ಅಂತಂದ್ರೆ ಫಿನಾನ್ಷಿಯಲ್ ಮಾರ್ಕೆಟ್ ಲೆಜಿಟಿಮೇಟ್ ಆಗಿ ಅಂದ್ರೆ ನ್ಯಾಯಬದ್ಧವಾಗಿ ನಿಮಗೆ ಲಾಭನ ಕೊಡಬೇಕು ಅಂತಂದ್ರೆ ಗ್ಯಾರಂಟಿಡ್ ರಿಟರ್ನ್ಸ್ ಅನ್ನ ಯಾರು ಪ್ರಾಮಿಸ್ ಮಾಡೋದಕ್ಕೆ ಆಗೋದಿಲ್ಲ. ಅಂಥದ್ರಲ್ಲೂ ಪ್ರಾಮಿಸ್ ಮಾಡ್ತಿದ್ದಾರೆ ಅಂತಂದ್ರೆ ಅದು ನಿಮಗೆ ಟೋಪಿ ಹಾಕೋದಕ್ಕೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಸರಿಯಾಗಿ ನೆನಪಿಟ್ಕೊಳ್ಳಿ, ಯಾವುದೇ ಫಿನಾನ್ಷಿಯಲ್ ಫೌಂಡೇಶನ್ ನಿಮ್ಮ ಭವಿಷ್ಯಕ್ಕೆ, ನಿಮ್ಮ ಕುಟುಂಬದ ಭವಿಷ್ಯಕ್ಕೆ ಅಂತ ನೀವು ಪ್ಲಾನ್ ಮಾಡ್ತಿದ್ದೀರಿ ಅನ್ನೋದಾದ್ರೆ ಡಿಸಿಪ್ಲಿನ್ಡ್ ಪ್ಲಾನಿಂಗ್ ಇರಬೇಕು, ರೆಗ್ಯುಲೇಟರಿ ಅವೇರ್ನೆಸ್ ಇರಬೇಕು. ನನ್ನ ದುಡ್ಡನ್ನು ಎಲ್ಲಿ ಹಾಕ್ತಿದ್ದೀನಿ, ಆ ಪ್ಲಾಟ್ಫಾರ್ಮ್ ಅನ್ನು ಯಾರು ರೆಗ್ಯುಲೇಟ್ ಮಾಡ್ತಾರೆ ಅದೆಲ್ಲ ನಿಮ್ಗೆ ಗೊತ್ತಿರಬೇಕು. ಹಾಗೇನೆ ರಿಸ್ಕ್ ಮ್ಯಾನೇಜ್ಮೆಂಟ್, ಒಂದು ವೇಳೆ ಏರುಪೇರಾದ್ರೆ ಏನಾಗುತ್ತಪ್ಪ ಅನ್ನೋದ್ರ ಅಂದಾಜು ನಿಮ್ಗೆ ಇರಬೇಕಾಗುತ್ತೆ. ಸೊ ಎಮರ್ಜೆನ್ಸಿ ಸೇವಿಂಗ್ಸ್, ಫಿಕ್ಸೆಡ್ ಡೆಪಾಸಿಟ್, ಸೆಬಿ ರೆಗ್ಯುಲೇಟೆಡ್ ಇಂಡೆಕ್ಸ್ ಫಂಡ್, ಗೋಲ್ಡ್ ETF, ಇಂಥವುಗಳ ಬಗ್ಗೆ ನೀವು ಗಮನ ವಹಿಸಿ ನಿಮ್ಮ ಕೋರ್ ಫಿನಾನ್ಷಿಯಲ್ ಫೌಂಡೇಶನ್ ಅನ್ನ ನೀವು ಬಿಲ್ಡ್ ಮಾಡ್ಕೊಳ್ಬೇಕಾಗುತ್ತೆ. ಅದರ ಜೊತೆಗೆ ಎಮರ್ಜಿಂಗ್ ಡಿಜಿಟಲ್ ಅಸೆಟ್, ಬಿಟ್ ಕಾಯಿನ್ ಅಂತ ಅಸೆಟ್ ನ ಬಗ್ಗೆ ನಾನು ಆಲೋಚನೆ ಮಾಡ್ತಿದ್ದೀನಿ ಇನ್ವೆಸ್ಟ್ ಮಾಡೋದಕ್ಕೆ ಅನ್ನೋದಾದ್ರೆ ನೀವು ನಿಮ್ಗೆ ಎದುರಾಗಬಹುದಾದ ರಿಸ್ಕ್ ಅನ್ನ ಹೇಗೆ ತಡ್ಕೊಳ್ಬಹುದು ಅಂತಂದ್ರೆ ಸಣ್ಣ ಹಣವನ್ನ ನೀವು ಹೂಡಿಕೆ ಮಾಡಬಹುದು. ಹಾಗೇನೆ ಈ ಮಾಡರ್ನ್ ಅಸೆಟ್ ನಲ್ಲಿ ನೀವು ಹಾಕುವಂತಹ ಹೂಡಿಕೆ ಏನಿದೆ ಅದು ನನ್ನ ಫಿನಾನ್ಷಿಯಲ್ ಪ್ಲಾನಿಂಗ್ಗೆ, ನನ್ನ ಕುಟುಂಬಕ್ಕೆ ಸಮಸ್ಯೆ ಆಗದ ಹಾಗೆ, ಅವರ ಭವಿಷ್ಯಕ್ಕೆ ಪ್ರಾಬ್ಲಮ್ ಆಗದ ಹಾಗೆ ನೀವು ಪ್ಲಾನ್ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ನೀವೇನ್ ಮಾಡಬಹುದು, ಸಣ್ಣ ಅಮೌಂಟ್, ನಾನು ಆಗ್ಲೇ ಹೇಳಿದ್ನಲ್ಲ 20 ರೂಪಾಯಿಂದನೂ ನೀವು ಸ್ಟಾರ್ಟ್ ಮಾಡಬಹುದು, ಬರೀ 10 ರೂಪಾಯಿ ಕೂಡ ಅಕ್ಸೆಪ್ಟ್ ಮಾಡುತ್ತೆ. ಸೊ ಆ ತರದ ಸಣ್ಣ ಅಮೌಂಟ್ ಡಿಸಿಪ್ಲಿನ್ಡ್ ಆಗಿ ಲಾಂಗ್ ರನ್ ಅಲ್ಲಿ ನೀವು ಹೂಡಿಕೆ ಮಾಡಬಹುದು. ಆ ತರ ಹೂಡಿಕೆ ಮಾಡೋದಕ್ಕೆ FIU ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್, ಬೈನಾನ್ಸ್ ನಂತಹ FIU ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ ನ ಬಗ್ಗೆ ನೀವು ಆಲೋಚನೆ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಸೊ ಎಕ್ಸ್ಪ್ಲೋರ್ ಮಾಡಿ ಡಿಜಿಟಲ್ ಅಸೆಟ್ ಅನ್ನ. ಹಾಗೇನೆ ನಿಮ್ಮ ಕಷ್ಟಪಟ್ಟು ದುಡಿದಿರುವ ಹಣವನ್ನ ಕಾಪಾಡೋದ್ರ ಬಗ್ಗೆನೂ ಆಲೋಚನೆ ಮಾಡಿ. ಮತ್ತೊಮ್ಮೆ ಹೇಳ್ಬಿಡ್ತೀನಿ, ಕ್ರಿಪ್ಟೋ ಕರೆನ್ಸಿ ಅನ್ನೋ ಅಸೆಟ್ ಸೆಬಿ, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಥವಾ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಈ ತರದ ಯಾವುದೇ ಸಂಸ್ಥೆಯ ರೆಗ್ಯುಲೇಷನ್ಗೆ ಒಳಪಟ್ಟಿರುವಂತಹ ಅಸೆಟ್ ಅಲ್ಲ ಅನ್ನೋದು ನಿಮಗೆ ನೆನಪಿರ್ಲಿ. ಕ್ರಿಪ್ಟೋ ಕರೆನ್ಸಿನಲ್ಲಿ ಮೈಕ್ರೋ ಇನ್ವೆಸ್ಟಿಂಗ್ ಮಾಡೋದನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತಿದ್ದೀನಿ ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿದ್ದೀನಿ. ಈ ಲಿಂಕ್ ಅನ್ನ ನೀವು ಬಳಸ್ಕೊಂಡು ಮುಂದುವರೆದಿದ್ದೇ ಆದ್ರೆ ನಿಮಗೊಂದು ರೆಫರಲ್ ಕಮಿಷನ್ ಸಿಗುತ್ತೆ. ಸೊ ಯಾವುದೇ ತರ ಎಕ್ಸ್ಟ್ರಾ ಕಾಸ್ಟ್ ಅನ್ನು ನೀವು ಪೇ ಮಾಡಬೇಕಾಗಿಲ್ಲ. ಲಿಂಕ್ ಕ್ಲಿಕ್ ಮಾಡಿ ಮುಂದುವರೆದ್ರೆ ಸಾಕಾಗುತ್ತೆ. ನೀವು ಸೈನ್ ಅಪ್ ಆದ ನಂತರದಲ್ಲಿ ಬೈನಾನ್ಸ್ ನ ರಿವಾರ್ಡ್ ಹಬ್ ಅಂತ ಇರುತ್ತೆ, ಅದನ್ನ ಚೆಕ್ ಮಾಡಬೇಕು. ಅಲ್ಲಿ ನೀವು ಬಿಗಿನರ್ ಟಾಸ್ಕ್ಗಳು, ಹೇಗೆ ಒಂದು ಐಡೆಂಟಿಟಿ ವೆರಿಫಿಕೇಶನ್ ಮಾಡೋದು, ನಿಮ್ಮ ಫಸ್ಟ್ ಟ್ರಾನ್ಸಾಕ್ಷನ್ ಅನ್ನು ಸೆಟ್ ಮಾಡೋದು, ಇಂಥದ್ದನ್ನ ನೀವು ಮಾಡಿದ್ದೆ ಆದ್ರೆ ಟ್ರೇಡಿಂಗ್ ಫೀ ಅಂತ ಏನಿರ್ತದಲ್ಲ ಅದರ ರಿಬೇಟ್ ವೌಚರ್ ನಿಮಗೆ ಸಿಗುತ್ತೆ. ಸೊ ಓವರ್ ಆಲ್ ಟ್ರೇಡಿಂಗ್ ಕಾಸ್ಟ್ ಏನಿರ್ತದೆ ಅದರ ಭಾರ ನಿಮ್ಮ ಮೇಲೆ ಬರೋದಿಲ್ಲ. ಸೊ ನಿಮ್ಮ ಆಲೋಚನೆ ಏನು, ನಿಮಗೆ ಈ ಅಸೆಟ್ ನ ಕುರಿತಾಗಿ ಏನ್ ಅನ್ಸುತ್ತೆ, ನಿಮ್ಮ ಅಭಿಪ್ರಾಯನ ತಪ್ಪದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.